ಮಾಡ್ಕೊಂಡು ಹತ್ತಾ ಇದೀವಿ. ಇನ್ನೊಂದ್ಸಲ ಸ್ನಾನ ಮಾಡಂಗಾಯ್ತು, ಇನ್ನು ಅರ್ಧನೇ ಇರಲ್ಲ. ಬಾಬಾ ಪಾತಾಳಗಂಗೆ ತಾಯಿ ಪಾತಾಳದಾಗ ಇದ್ದಾಳ. ಶ್ರೀಶೈಲಕ್ಕೆ ಬಂದ್ಮೇಲೆ ಡೈರೆಕ್ಟ್ ಆಗಿ ಬಸ್ ಇಳಿದ್ರೆ, ಆ ಬಸ್ ಇಳಿದ್ಮೇಲೆ ಆಟೋ ಇರ್ತವೆ, ಇಲ್ಲ ನಡ್ಕೊಂಡು ಬರ್ಬೋದು. 1 ಕಿಲೋಮೀಟರ್ ಆಗಲ್ಲ, ಸ್ವಲ್ಪ ದೂರನೇ ಆಗೋದು, ನಡ್ಕೊಂಡು ಬರ್ಬೋದು. ಬಟ್ ನಾವು ಆಟೋ ಬಂದ್ವಿ, 20 ರೂಪಾಯಿ ತಗೊಂಡು ಒಬ್ರು ಈ ಪರ್ಸನ್. ಅದಾದ್ಮೇಲೆ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಮೇಲೆ ದರ್ಶನಕ್ಕೆ. ಪಾತಾಳಗಂಗಾ ಸುಮಾರು ದೂರ ಇದೆ, ಬರೋಷ್ಟು ಬಸ್ಸಿಂದ ಧರ್ಮಸ್ಥಳದಲ್ಲಿ ಇಳಿದು ಶ್ರೀಶೈಲದಲ್ಲಿ ಬಸ್ ಇಳಿದ ಮೇಲೆ ಅಲ್ಲೊಂದು ಆಟೋ ಇರುತ್ತೆ. ಆಟೋ ತಗೊಂಡು ಸೀದಾ ಪಾತಾಳಗಂಗೆಗೆ ಹೋದ್ರೆ ಆಟೋದವ್ರು ಮಾತ್ರ ಒಬ್ಬೊಬ್ಬರೇ ಒಂದು ರೇಟ್ ಹೇಳ್ತಾರೆ. ನಮ್ಮ ಹತ್ರ ಮಾತ್ರ 20 ರೂಪಾಯಿ ಇಸ್ಕೊಂಡ್ರು. ಸೀದಾ ಪಾತಾಳಗಂಗಾ ಹತ್ರ ತಗೊಂಡು ಹೋಗ್ತಾರೆ. ಬಟ್ ಅಲ್ಲಿಂದ ತುಂಬಾನೇ ದೂರ ಇಳಿಬೇಕು ಗುರು, ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಆ ಸ್ಟೇರ್ ಕೇಸ್ ಇಳಕ್ಕೇನೆ ಕಾಲು ತುಂಬ ನೋವು ಬಂದ್ಬಿಡ್ತು ಅಂತ ಹೇಳ್ಬೋದು. ನೀವು ಮುಂದೆ ಕಾಣ್ತಿರ್ಬೋದು, ಆ ನೀರು ಕಾಣ್ತಾ ಇದೆ, ಅದೇ ಪಾತಾಳಗಂಗೆ. ಸುಮಾರಾಗಿ ಒಂದು 15 ನಿಮಿಷ ಇಲ್ಲ ಅರ್ಧ ಗಂಟೆ ಆದರೂ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಇಳಿಯೋಕ್ಕೆ, ಅಷ್ಟು ಟೈಮ್ ತಗೊಳುತ್ತೆ. ಇನ್ನು ದಾರಿ ಉದ್ದಕ್ಕೂ ಗಂಗೆಗೆ ಮಾಲಾರ್ಪಣೆ ಅಂದರೆ ನಾವು ಪೂಜೆ ಮಾಡೋಕ್ಕೆ ಹೂವು, ಕಾಯಿ, ಹಣ್ಣು, ಊದಿನ ಕಡ್ಡಿ ಎಲ್ಲ ಇಟ್ಟಿರ್ತಾರೆ. ನಾವು ತಗೋಬೋದು, ಇಲ್ಲ ಹಾಗೇನೋ ಹೋಗ್ಬೋದು. ಒಂದು ವೇಳೆ ನೀವು ಹೋದಾಗ ತಗೋಬೇಕನ್ಕೊಂಡ್ರೆ ಸ್ಟಾರ್ಟಿಂಗಲ್ಲೇ ತಗೋಬೇಡಿ, ಕೊನೆಯವರೆಗೂ ಇರ್ತವೆ. ನಾವು ಡ್ಯಾಮ್ ಹತ್ರ ಕೆಳಗೆ ಪಾತಾಳಗಂಗಾ ಹತ್ರ ಹೋದ ಅಲ್ಲೂ ಸಿಗುತ್ತೆ. ಏನಕ್ಕಂದರೆ ಇಲ್ಲಿಂದ ನಾವು ಇಳಿಯೋದೇ ಕಷ್ಟ ಆಗಿರುತ್ತೆ, ಇನ್ನು ಅವೆಲ್ಲಿ ತಗೊಂಡೋಗೋಣ ಹೇಳಿ. ಆದ ಕಾರಣ ನಾವಂತೂ ತೊಗೊಂಡಿಲ್ಲ, ಕೊನೆಗೆ ಹೋಗ್ತಾ ಇದ್ವಿ ಲಾಸ್ಟಲ್ಲಿ ತೊಗೊಳೋಣ ಅಂತ. ನೀವು ನೋಡ್ತಿರ್ಬೋದು ಸುತ್ತಮುತ್ತ ಎಲ್ಲ ಅಂಗಡಿಗಳಿರ್ತವೆ. ಇನ್ನೊಂದು ವಿಶೇಷತೆ ಏನಂದರೆ ಅಲ್ಲಿರೋ ಅಂಗಡಿಗಳೆಲ್ಲ ಲೋಕಲ್ ಅಲ್ಲವೆಲ್ಲ ಗುರು, ಬೇರೆ ಕಡೆಯಿಂದ ನಾರ್ತ್ ಇಂಡಿಯಾದಿಂದಗೆಲ್ಲ ಬಂದಿದ್ದಾರೆ ಅಲ್ಲಿ ಅಂಗಡಿ ಹಾಕೋಕ್ಕೆ. ಅದೇ ಒಂದು ಆಶ್ಚರ್ಯ. ಏನಕ್ಕಂದರೆ ನೀವು ಎಲ್ಲೇ ನೋಡಿದಾಗ್ಲೂ ಲೋಕಲ್ಲರು ಯಾರು ಅಂಗಡಿನೇ ಹಾಕಿರಲ್ಲ, ಬೇರೆಯವರೇ ಬಂದಿರ್ತಾರೆ. ಆದ ಕಾರಣ ಅಲ್ಲೆಲ್ಲೇನೋ ಜ್ಯೋತಿಷ್ಯ ಕೇಳೋರು ಇರ್ತಾರೆ, ಭಿಕ್ಷೆ ಕೇಳೋರು ಇರ್ತಾರೆ, ಜ್ಯೋತಿಷ್ಯ ಹೇಳೋರು ಇರ್ತಾರೆ. ಹಾಗೆಯೇ ಇಷ್ಟ ಆದರೆ ಕೊಡ್ಬೋದು, ಕಷ್ಟ ಆದರೆ ಮುಂದಕ್ಕೆ ಹೋಗ್ಬೋದು. ನೋಡ್ತಿರ್ಬೋದು ನೀವು ಅಂಗಡಿದೆಲ್ಲ ಯಾವ ರೀತಿ ಇದಾವಂತ. ಸಿಂಪಲ್ಲಾಗಿ ಅದು ಮಳೆಗಾಲ ಬೇರೆ, ಆ ಟೈಮಲ್ಲಿ ಆ ಪ್ಲೇಸಲ್ಲಿ ಆ ಥರ ಅಂಗಡಿ ಮಾಡೋದು ತುಂಬಾ ಕಷ್ಟ ಗುರು. ಆದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಇನ್ನು ನೀಟ್ನೆಸ್ ವಿಷಯಕ್ಕೆ ಬಂದರೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಏನಕ್ಕಂದರೆ ರಶ್ ಏರಿಯಾ ಅಲ್ವಾ, ಆ ರೀತಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನಾವಂತೂ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ನಿಜ ಹೇಳ್ಬೇಕಂದ್ರೆ ಇಲ್ಲಿಗೇನೆ ಕಾಲು ನೋವು ತುಂಬಾ ಬಂದಿತ್ತು. ಬಟ್ ಬಂದಿತ್ತು ತಾನೇ, ದೇವಸ್ಥಾನ ನೋಡೋಕೆ, ದೇವ್ರು ನೋಡೋಕ್ಕಂತ ಹೋಗಲೇಬೇಕು. ನಡೀತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಬಟ್ ಬರ್ತೇನೇ ಇಲ್ಲ ಅದು. ಪಾತಾಳಗಂಗಾ ಹೆಸರಲ್ಲೇ ಇದೆ ಪಾತಾಳಗಂಗಾ ಅಂತ, ಪಾತಾಳದಲ್ಲಿದೆ ಆ ಗಂಗಾದೇವಿ. ಹೋಗ್ತಾ ಇದ್ದೀವಿ ಸುಮಾರಾಗಿ. ಅಲ್ಲಿಂದ ಶಾಲೆ ಮಕ್ಕಳುಗಳು ಶಾಲೆಗೆ ಹೋಗ್ತಾರೆ ಗುರು. ಅಂದರೆ ಅಲ್ಲಿ ಆ್ಯಕ್ಚುಲಿ ವ್ಯಾಪಾರ ಮಾಡೋರು ಅಲ್ಲಿಂದ ಹೋಗ್ತಾರೆ. ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಒಂದ್ಸಲ ನಮ್ಮೂರಿಂದ ಅಂದರೆ ಚಿತ್ರದುರ್ಗ ಇಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದು ಗುರು. ಆವಾಗ ರೋಪ್ ಇತ್ತು. ಅಂದರೆ ಆ್ಯಕ್ಚುಲಿ ಪಾತಾಳಗಂಗೆ ಹೋಗ್ಬೇಕಂದ್ರೆ ಮೇಲಿಂದನೇ ರೋಪಲ್ಲಿ ಹೋಗ್ಬೋದು, ರೋಪೇವೆಯಲ್ಲಿ. ಬಟ್ ಈಗ ಹುಡುಕಿದ್ವಿ, ಬಟ್ ಈಗ ಬಸ್ಸಿಗೆ ಬಂದಿದ್ದಾನೆ, ನಡಿಬೋದು ಆರಾಮಾಗಿ, ಇಳಿಬೋದು ಅಂತೇಳಿ ಹಾಗೇನೆ ಹೋಗ್ತಾ ಇದ್ವಿ. ಬಟ್ ಬರೋಕಾದ್ರೆ ರೋಪ್ಗೆ ಬರೋಣ ಅಂತ ನಾವು ನಮ್ಮ ಬ್ರದರ್ ಆಲೋಚನೆ ಮಾಡ್ಕೊಂತ ಹೋಗ್ತಾ ಇದ್ವಿ. ಪಾತಾಳಗಂಗಾ ಡ್ಯಾಮ್ ವ್ಯೂ ಒಂದೊಳ್ಳೆ ಮ್ಯೂಸಿಕ್ ಹಾಕ್ತೀನಿ, ಡ್ಯಾಮ್ಗಳು ನೋಡ್ಬಿಡಿ, ತುಂಬಾ ಇಂಟ್ರೆಸ್ಟ್ ಆಗಿ ಕಾಣುತ್ತೆ. ಶ್ರೀಶೈಲಕ್ಕೆ ಬಂದ್ಮೇಲೆ ಡೈರೆಕ್ಟ್ ಆಗಿ ಬಸ್ ಇಳಿದ್ರೆ, ಆ ಬಸ್ ಇಳಿದ್ಮೇಲೆ ಆಟೋ ಇರ್ತವೆ, ಇಲ್ಲ ನಡ್ಕೊಂಡು ಬರ್ಬೋದು. 1 ಕಿಲೋಮೀಟರ್ ಆಗಲ್ಲ, ಸ್ವಲ್ಪ ದೂರನೇ ಆಗೋದು, ನಡ್ಕೊಂಡು ಬರ್ಬೋದು. ಬಟ್ ನಾವು ಆಟೋ ಬಂದ್ವಿ, 20 ರೂಪಾಯಿ ತಗೊಂಡು ಒಬ್ರು ಈ ಪರ್ಸನ್. ಅದಾದ್ಮೇಲೆ ಪಾತಾಳಗಂಗಾ ನೋಡಿ, ಪಾತಾಳಗಂಗಾ ಹತ್ರ ಈ ರೀತಿ ಲೊಕೇಶನ್. ಇಲ್ಲಿ ಡೈರೆಕ್ಟಾಗಿ ಬಂದು ಇಲ್ಲಿ ಸ್ನಾನ ಮಾಡಿ ಪಾತಾಳಗಂಗೆಗೆ ದೀಪ ಮತ್ತು ಕಾಯಿ ಹೂವು ಎಲ್ಲ ಅರ್ಪಣೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಈಗ ಪೂಜೆ ಎಲ್ಲ ಈಗ ಪಾತಾಳಗಂಗಾ ಹತ್ರ ಪೂಜೆ ಆಯಿತು. ಫುಲ್ ರಶ್ ಇದೆ, ಸ್ವಲ್ಪನೇ ಜನ ಇದ್ದಾರೆ, ಅಲ್ಲೆಲ್ಲ ಆಗಲ್ಲ, ಪೂಜೆ ಮಾಡೋಕ್ಕಾಗಲ್ಲ. ಈ ರೀತಿ ಇದೆ. ಈ ರೀತಿಯಿಂದ ಈಗಿಂದ ದೇವಸ್ಥಾನಕ್ಕೆ ಪೂಜೆಗೆ ಹೋಗೋದು. ನೋಡ್ತಿರ್ಬೋದು ಲೊಕೇಶನ್ ಪಾತಾಳಗಂಗೆ ಸಣ್ಣ ಎಲ್ಲ ಇವೆ, ಇಲ್ಲ ಹೋಗ್ಬೋದು, ಕರ್ಕೊಂಡು ಹೋಗ್ತಾರೆ. ಬಟ್ 5 ರೂಪಾಯಿನೇ ಕೇಳ್ತಾರೆ. ಈ ರೀತಿ ಇದೆ ನೋಡಿ. ಇಲ್ಲಿಂದ ಸ್ನಾನ ಮಾಡಿ
ಸೀದಾ ದೇವಸ್ಥಾನ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಮೇಲೆ ದರ್ಶನಕ್ಕೆ. ಪಾತಾಳಗಂಗಾ ಸುಮಾರು ದೂರ ಇದೆ ಗುರು. ಶ್ರೀಶೈಲದಲ್ಲಿ ಬಂದ್ಮೇಲೆ ಇನ್ನು ಪಾತಾಳಗಂಗಾ ಸ್ನಾನ ಮಾಡ್ಲಿ ಅಂದ್ರೆ ಬೇಸ್ ತಾನೆ. ಕೆಲವರೆಲ್ಲ ಅಲ್ಲೇ ರೂಮಲ್ಲೇನೆ ಮಾಡ್ತಾರೆ. ಮತ್ತೆ ಸ್ನಾನ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿದೆ. ಅಕ್ಕ ಮಹಾದೇವಿ ಸೈಡೆಲ್ಲ ಶಾಪ್ಸ್ ಎಲ್ಲ ಇರ್ತವೆ. ಅಂದ್ರೆ ಬೆಟ್ಟದ ಗುಡ್ಡದ ಮೇಲೆ ಗುಡ್ಡದ ಕೆಳಗೆ ಪಾತಾಳಗಂಗಾ. ನೋಡಿ ಇಲ್ಲಿ ಯಜಮಾನ್ರು ವಿಭೂತಿ ತಿಕ್ತಾ ಇದ್ದಾರೆ. ನಮ್ಮ ನೋಡಿ ನಡೆಯಕ್ಕೆ ಆಗಲ್ಲ, ಅವ್ರು ಯಾರು ಓಡ್ತಾರೆ ಮುಂದೆ. ಅಲ್ಲಿ ಇಲ್ಲೊಂದು ರೋಪೇ ಇತ್ತು, ಆ ಕಡೆ ಐತೆ ಹಂಗಲ್ಲ, ಗೊತ್ತಾ? ಹೆಂಗ ಆ ಕಡೆ ಐತೆ ರೋಪೇ ಕೂಡ ಐತೆ. ರೋಪಲ್ಲಿ ಹೋಗ್ಬೋದು, ಬಟ್ ಅದಕ್ಕೆ ಅಮೌಂಟ್ ಚಾರ್ಜ್ ಮಾಡ್ತಾರೆ ನೋಡಿ. ಇಲ್ಲಿಂದ ನೋಡ್ಕೊತ ಅಲ್ಲಿಂದ ಬಸ್ಸಿಗೆ ಬಂದ್ರೆ ಅಲ್ಲಿ ತಾತನ ಹತ್ರ ಈ ಬೂತಿ ಎಲ್ಲ ಕುಂಕುಮೆಲ್ಲ ಹಾಕ್ಸ್ಕೊಂಡ್ ಬಂದ್ವಿ. ಬಟ್ ನಡಿಯೋದಕ್ಕ ಅಪ್ಪಿರೋದಕ್ಕ ಬೆವರಿಗೆಲ್ಲ ಸ್ವಾಹ ಶಿವಾಯನ ಆಗ್ತಾ ಇದೆ. ನೋಡ್ತಿರ್ಬೋದು ನೀವು, ಇಡ್ಲಿ ವಡ ದೋಸೆ ಅಂತಾರ. ವಡ ಇಲ್ಲ. ಈಶ್ವರ ಎಲ್ಲರೂ ಶಿವಲಿಂಗ ಕಾಣ್ತಾ ಇದೆ. ಪಾತಾಳಗಂಗಾ ಎಲ್ಲಿ ನೋಡಿದ್ರು ಹರ ಹರ ಶಿವ ಶಿವ. ಪಾತಾಳಗಂಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಸುತ್ತ ಲೈನ್ಗೆಲ್ಲ ಅಂಗಡಿ ಇರ್ತವೆ. ಗೊತ್ತೇ ಇರ್ತಲ್ಲ ದೇವಸ್ಥಾನದಲ್ಲಿ ಯಾವ ರೀತಿ ಎಲ್ಲ ಇರ್ತಂತ. ಟಿಫಿನ್ ಶಾಪು, ಮತ್ತೆ ಮಕ್ಕಳಿಗೆ ಸಾಮಾನು ಶಾಪು, ಪ್ರಸಾದ ಶಾಪ್ ಎಲ್ಲ ಇರ್ತವೆ. ಇಲ್ಲಿದೆ ನೋಡಿ ಬೋರ್ಡು. ಇಲ್ಲಿಂದ ಇನ್ನು ದೇವಸ್ಥಾನ ಒಳಗಡೆ ಹೋಗೋ ದಾರಿ ಇದು. ಸ್ನಾನ ಮಾಡ್ಕೊಂಡು ಪಾತಾಳಗಂಗಾದಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಈ ಲೊಕೇಶನ್. ಈಗ ಮೇಲ್ಗಡೆ ಹೋದ್ರೆ ಅಲ್ಲೇ ದೇವಸ್ಥಾನ ಇರೋದು, ಅಲ್ಲಿಂದ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ಅಷ್ಟೊಂದೇನು ರಶ್ ಇರಲ್ಲ. ಮೊದಲೇ ಹೇಳಿದ್ನಲ್ಲ, ಇದು ಅಂದ್ರೆ ಆಕ್ಚುಲಿ ಯುಗಾದಿ ಮತ್ತೆ ಶಿವರಾತ್ರಿ ಟೈಮಲ್ಲಿ ಜಾಸ್ತಿ ಜನ ಇರ್ತಾರಂತೆ. ಈಗ ಮಾತ್ರ ಕಡಿಮೆ ಇದೆ ತುಂಬಾ, ಅಷ್ಟೊಂದೇನು ರಶ್ ಏನಿಲ್ಲ. ನೋಡ್ತಿರ್ಬೋದು ಎಲ್ಲ ಲೊಕೇಶನ್ ಎಲ್ಲ ಪಾರ್ಕಿಂಗ್ ಏರಿಯಾ. ಈ ಕಡೆನ ಪಾತಾಳಗಂಗೆ ಹೋಗೋದು ಹಿಂಗೆ ಅಲ್ಲ. ಎಲ್ಲ ಫೋಟೋಸ್ ಇಲ್ಲಿ. ಇನ್ನೊಂದು ವಿಶೇಷ ಏನಂದ್ರೆ, ಪಾತಾಳಗಂಗಕ್ಕೆ ಕೆಳಗೆ ಇಳಿಬೇಕಾದ್ರೆ ತುಂಬ ಕಷ್ಟ ಅನಿಸ್ತಾ ಇತ್ತು. ಬಟ್ ಬರ್ಬೇಕಾದ್ರೆ ತುಂಬ ಬೇಗನೆ ಬಂದು ತುಂಬ ಈಸಿ ಆಯ್ತು ಅನಿಸ್ತಾ ಇತ್ತು ಖಂಡಿತವಾಗ್ಲು. ಇಲ್ಲಿ ನೋಡಿ, ಒಂದು ಅಜ್ಜಿ ಸುಮಾರು ಒಂದು 60-70 ವರ್ಷ ಇರುತ್ತೆ. ಚಿಕ್ಕ ಹುಡುಗ 16 ವರ್ಷನೂ ಇರಲ್ಲ. ಆ ಹುಡುಗ ಆ ಅಜ್ಜಿಗೆ ಭವಿಷ್ಯ ಹೇಳ್ತಾ ಇದ್ದಾನೆ, ಜಾತಕ ತಿಳಿಸ್ಕೊಡ್ತಾ ಇದ್ದಾನೆ. ಆ ಅಜ್ಜಿ